ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನಾವು ಆ ಜಗನ್ಮಾತೆಯನ್ನು ಸರ್ವವ್ಯಾಪಳು ಅಂತ ಹೇಳ್ತೇವೆ. ಆ ತಾಯಿ ಆರಂಭದಿಂದ ಅಂತ್ಯದವರೆಗೂ ಸೃಷ್ಟಿಯ ಎಲ್ಲ ಕಡೆಯಲ್ಲೂ ವ್ಯಾಪ್ತಳಾಗಿದ್ದಾಳೆ. ಅವಳು ವ್ಯಕ್ತಳಾಗಿ ಅವ್ಯಕ್ತಳಾಗಿ ಇಡೀ ಬ್ರಹ್ಮಾಂಡವನ್ನು ಆವರಿಸ್ಕೊಂಡಿದ್ದಾಳೆ ಅನ್ನೋದನ್ನು ನಾವು ಹಲವಾರು ಬಾರಿ ನೋಡ್ತಾನೆ ಹೋಗ್ತೀವಿ. ಅವಳ ವ್ಯಾಪ್ತಿಯ ವರ್ಣನೆಯನ್ನು ನಾವು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಆಗೋದೇ ಇಲ್ಲ. ದೇವಿ ಎಲ್ಲೆಲ್ಲಿದ್ದಾಳೆ ಅಥವಾ ಆ ದೇವಿ ಎಲ್ಲಿ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡೋದು. ಅವಳು ಇಲ್ಲದೇ ಇರುವ ಜಾಗವೇ ಇಲ್ಲ. ಸೂರ್ಯನ ಕಾಂತಿಯೂ ಕೂಡ ಒಂದು ಕ್ಷಣ ಒಂದು ಜಾಗದಿಂದ ಮತ್ತೊಂದು ಜಾಗವನ್ನು ತಲುಪೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಆ ಜಗನ್ಮಾತೆ ತನ್ನ ಪ್ರಭೆಯನ್ನು ವ್ಯಾಪಿಸುವಾಗ ಆ ಕ್ಷಣವೂ ಕೂಡ ಇರೋದಿಲ್ಲ. ಯಾಕಂದರೆ ಸರ್ವಾಂತರ್ಯಾಮಿನಿಯಾಗಿ ಸರ್ವ ಜೀವಿಗಳಲ್ಲಿಯೂ ಸರ್ವಚೇತನಾಶಕ್ತಿಯಾಗಿ ಎಲ್ಲದರಲ್ಲೂ ಇರುವವಳು ಆ ಜಗನ್ಮಾತೆ. ಹಾಗಾಗಿಯೇ ಅವಳ ಪ್ರಭೆ ವಿಶ್ವದ ಬ್ರಹ್ಮಾಂಡದ ಮೂಲೆ ಮೂಲೆಯನ್ನು ಕೂಡ ವ್ಯಾಪಿಸಿದೆ. ಯಾವುದು ನಿರಾಕಾರ ಸ್ವರೂಪ ಬ್ರಹ್ಮಾಂಡದ ನಾವು ಚಿಂತನೆಯನ್ನು ಮಾಡ್ತೀವಿ, ಆ ನಿರಾಕಾರ ಸ್ವರೂಪಳಾಗಿ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾಳ ತಾಯಿ. ಅವಳ ವ್ಯಾಪನೆ ನಾವು ಅನುಭವಿಸಬೇಕು ಅಥವಾ ಅವಳ ವ್ಯಾಪ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಅದು ನಮ್ಮ ಬರಿಗಣ್ಣಿನಿಂದ ಸಾಧ್ಯವೇ ಇಲ್ಲ. ಆ ಬರಿಗಣ್ಣನ್ನು ಮುಚ್ಚಿ ಅಂತರ್ಮನದ ಭಾವನಾ ಬಲದಿಂದ ನಮ್ಮ ಭಾವನೆಯ ಶಕ್ತಿಯಿಂದ ಆ ದೇವಿಯ ದಿವ್ಯ ಸಾನ್ನಿಧ್ಯವನ್ನು ನಾವು ಅನುಭವಿಸಬಹುದು. ಅವಳ ವ್ಯಾಪ್ತಿಯನ್ನು ತಿಳಿದುಕೊಳ್ಳಬಹುದು. ವ್ಯಾಪಿನಿ ವಿವಿಧಾಕಾರ ವಿದ್ಯಾವಿದ್ಯ ಸ್ವರೂಪಿಣಿ ಮಹಾಕಾಮೇಶನೇನ ಕುಮುದಾಹ್ಲಾದ ಕೌಮುದಿ, ಲಲಿತಾ ಸಹಸ್ರನಾಮದ ಒಂದು ಮಾತು. ಅಂದರೆ ಅವಳ ವ್ಯಾಪ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾವು ಅವಳ ವ್ಯಾಪ್ತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಸ್ಮರಣೆಯಿಂದ, ಮನನದಿಂದ, ಧ್ಯಾನದಿಂದ. ಅವಳ ಸ್ಮರಣೆಯನ್ನು ಮಾಡ್ತಾ, ಅವಳ ಚಿಂತನೆಯನ್ನು ಮಾಡ್ತಾ, ಆ ದೇವಿಯನ್ನೇ ಧ್ಯಾನಿಸ್ತಾ ಕೂತಾಗ ಆ ಸಹಾಯದಿಂದ ನಾವು ಅವಳ ಇರುವಿಕೆಯನ್ನು, ಅವಳ ಪರಮ ಅಸ್ತಿತ್ವದ ಸತ್ಯವನ್ನು ತಿಳಿದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅವಳ ಪರಮ ಅಸ್ತಿತ್ವದ ಸತ್ಯಗಳನ್ನು ತಿಳಿದುಕೊಳ್ಬೇಕು. ಅವಳ ಅಸ್ತಿತ್ವ ಎಲ್ಲೆಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಆ ಜಗನ್ಮಾತೆ ಅನೇಕ ರೂಪಗಳಲ್ಲಿ ತನ್ನ ಅಸ್ತಿತ್ವವನ್ನು ತೋರಿಸ್ತಾಳೆ. ಪ್ರೀತಿ ಅವಳ ಅತಿ ದೊಡ್ಡ ರೂಪ. ಅದು ಯಾವುದೇ ವ್ಯಕ್ತಿಯ ಮೇಲಾಗಲಿ, ಪ್ರಾಣಿ ಪಶುಗಳಾಗಲಿ, ಎಲ್ಲರಲ್ಲೂ ಪ್ರೀತಿ ಎಂಬ ಭಾವನೆಯಿಂದ ಅವಳು ತನ್ನ ಇರುವಿಕೆಯನ್ನು ತೋರಿಸ್ತಾಳೆ. ಮಾತೃಕಾವರಣ ಸ್ವರೂಪಿಣಿಯಾಗಿ ಆ ಮಾತೃಪ್ರೀತಿಯನ್ನು ಎಲ್ಲರ ಮೇಲೂ ಕೂಡ ತೋರಿಸ್ತಾ ಹೋಗ್ತಾಳೆ. ಸೌಂದರ್ಯವಾಗಿರಲಿ, ಆನಂದ ರೂಪಗಳೇ. ಹೇಗೆ ಆ ಜಗನ್ಮಾತೆ ಪ್ರತಿ ನಕ್ಷತ್ರಗಳಲ್ಲಿಯೂ ಕೂಡ ಬೆಳಕಿನ ಪುಂಜಗಳಂತೆ ಆ ಶಕ್ತಿದಾಯಿನಿಯಾಗಿದ್ದಾಳೋ, ಸೂರ್ಯ ಚಂದ್ರ ಹಾಗೂ ಬ್ರಹ್ಮಾಂಡವೆಲ್ಲವೂ ಕೂಡ ವ್ಯಕ್ತ ಸ್ವರೂಪದಲ್ಲಿ ಹಾಗೂ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಈ ಪಂಚಭೂತಗಳಲ್ಲಿಯೂ ಕೂಡ ಆ ಜಗನ್ಮಾತೆ ತನ್ನ ಪಂಚಭೂತ ತತ್ವಗಳಿಂದ ವ್ಯಾಪ್ತವಾಗಿದ್ದಾಳೆ. ಆ ವ್ಯಾಪ್ತಿಯನ್ನು ನಾವು ತಿಳಿದುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಎಲ್ಲಿಯವರೆಗೂ ನಾವು ನಮ್ಮಲ್ಲಿರುವ ಆ ಜಗನ್ಮಾತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ವಾಸನೆ, ಉಪಾಸನೆಗಳ ಮಧ್ಯೆ ಮನಸ್ಸನ್ನು ಸಕ್ರಿಯವಾಗಿಸಿಕೊಂಡು ಪ್ರಾಪಂಚಿಕ ವಿಷಯಗಳನ್ನು ಕೂಡ ಅನುಭವಿಸ್ತಾ ಅಲೌಕಿಕ ವಿಷಯಗಳನ್ನು, ಅಲೌಕಿಕ ಚಿಂತನೆಯನ್ನು, ಆ ಜಗನ್ಮಾತೆಯ ಮೇಲಿರುವಂತಹ ಪರಮ ಅಸ್ತಿತ್ವದ ಚಿಂತನೆಯನ್ನು ಮಾಡುವವರೆಗೂ ಕೂಡ ಅವಳು ಕರ್ಕೊಂಬಂದು ನಿಲ್ಲಿಸ್ತಾಳಂದರೆ ಅದು ಶ್ರೀವಿದ್ಯೆಯಿಂದ ಮಾತ್ರ ಸಾಧ್ಯ. ಬಾಹ್ಯ ಜಗತ್ತಲ್ಲಿರುವಂತಹ ಪ್ರಕೃತಿ ಎಲ್ಲ ಶಕ್ತಿಗಳನ್ನು, ಎಲ್ಲ ಶಕ್ತಿ ಸ್ವರೂಪಗಳಲ್ಲಿಯನ್ನು ಆ ದೇವಿಯೇ ಸರ್ವಶಕ್ತಳಾಗಿ, ವ್ಯಕ್ತಳಾಗಿ, ಅವ್ಯಕ್ತಳಾಗಿ, ವಿವಿಧ ರೂಪಗಳಲ್ಲಿ, ವಿವಿಧಾಕಾರಗಳಲ್ಲಿ ವ್ಯಾಪ್ತಳಾಗಿದ್ದಾಳ ಜಗನ್ಮಾತೆ. ಪರಮೇಶ್ವರಿಯ ದಿವ್ಯ ಸ್ವರೂಪವನ್ನು ಸದ್ರೂಪಗಳಿಗೆ ಮಾತ್ರ ಸೀಮಿತವಲ್ಲ. ಅವಿದ್ಯೆಯಿಂದ, ಅಂಧಕಾರದ ಅಸೂಹೆಗಳಿಂದ ಯಾರು ನಾವು ಅವಳನ್ನು ಚಿಂತನೆಯನ್ನೇ ಮಾಡೋದಿಲ್ಲ, ಅಂತಹ ಜೀವಿಗಳಲ್ಲಿ ಕೂಡ ಶ್ರದ್ಧೆಯನ್ನು ತಂದು ಅವಳ ಇರುವಿಕೆಯನ್ನು ತೋರಿಸಿ
ಆ ಅವಿದ್ಯೆಯಿಂದ ವಿದ್ಯೆಯನ್ನು ನೀಡಿ ತನ್ನ ಅಸ್ತಿತ್ವವನ್ನು ಪ್ರಚಾರ ಮಾಡಲಿಕ್ಕೆ ಅವರನ್ನು ಬಿಟ್ಬಿಡ್ತಾಳೆ. ಅದೇ ಅವಳ ದಿವ್ಯ ಸಾನ್ನಿಧ್ಯ. ಕೇವಲ ಅವಳು ಈ ಶರೀರವನ್ನು, ನಾವು ಯಾವ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೀವಿ, ನಾವು ಎಷ್ಟೇ ಸುಂದರವಾಗಿದ್ದು ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಆ ದೇಹ ತನ್ನ ವಯಸ್ಸಾದಂತೆ ಅದರ ಅಸ್ತಿತ್ವವನ್ನು ಕಳೆದುಕೊಳ್ತಾ ಹೋಗುತ್ತೆ. ಆತ್ಮಸ್ವರೂಪಳಾದ ಭಗವತಿಯನ್ನು ರಕ್ಷಣೆ ಮಾಡಲಿಕ್ಕಿರುವ ಈ ದೇಹ ಎಷ್ಟೇ ಸುಂದರವಾಗಿದೆ ಅಂತ ನಾವು ಭಾವಿಸಿದ್ರೂ ಅದಕ್ಕೂ ಒಂದು ಮಿತಿ ಇದೆ. ಆದರೆ ಆತ್ಮಕ್ಕೆ ಆ ಮಿತಿಯೇ ಇಲ್ಲ. ಆತ್ಮವನ್ನು ಏನು ಮಾಡಿದ್ರೂ ನಾಶ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದರೆ ಆ ಆತ್ಮಸ್ವರೂಪವಾಗಿರುವವಳು ಆ ಪರಮೇಶ್ವರಿಯೇ, ಆ ಲಲಿತಾ ಮಹಾತ್ರಿಪುರ ಸುಂದರಿಯೇ. ಹಾಗಾಗಿ ಆ ಜಗನ್ಮಾತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದಕ್ಕಿಂತ ನಮ್ಮಲ್ಲಿರುವ ಆ ಜಗನ್ಮಾತೆಯನ್ನು ನಾವು ನೋಡ್ತಾ ಹೋಗಬೇಕು. ಆ ತಾಯಿ ತನ್ನ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸ್ತಾಳೆ ಅಂದರೆ, ನಾವು ಕೇಳುವ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ಅವಳು ಬೇರೆ ಯಾರದ್ದೋ ಮೂಲಕ ಉತ್ತರಿಸ್ತಾಳೆ. ನಮ್ಮ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಹೇಗೋ ನೀಡಿಬಿಡ್ತಾಳೆ. ಶ್ರೀವಿದ್ಯೆಯನ್ನು ಅಭ್ಯಾಸ ಯಾಕೆ ಮಾಡಬೇಕು ಅಥವಾ ಶ್ರೀವಿದ್ಯೆಯ ಸಾಧನೆ ಯಾಕೆ ಅಂದರೆ, ಶ್ರೀವಿದ್ಯೆಯ ಸಾಧನೆ ಇರೋದು ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕೆ, ನಮ್ಮಲ್ಲಿರುವಂತಹ ದೈವತ್ವವನ್ನು ತಿಳಿದುಕೊಳ್ಳೋದಕ್ಕೆ, ನಮ್ಮಲ್ಲಿರುವಂತಹ ಜಗನ್ಮಾತೆಯ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ, ಪರಮೇಶ್ವರಿಯನ್ನು ನಮ್ಮ ಸಹಸ್ರದಳ ಚಕ್ರದಲ್ಲಿ ಸ್ಥಾಪಿಸಿಕೊಂಡು ಶ್ರೀಚಕ್ರ ನಗರವೇ ನಮ್ಮ ದೇಹ ಅನ್ನುವ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಶ್ರೀವಿದ್ಯೆಯ ಅಭ್ಯಾಸ ಮಾಡಬೇಕು. ಕೇವಲ ಶುದ್ಧ ತಂತ್ರ ಯಾವುದಾದ್ರೂ ಇದೆ ಅಂದರೆ ಅದು ಶ್ರೀವಿದ್ಯೆ. ಶ್ರೀವಿದ್ಯೆಯನ್ನು ಶುದ್ಧ ತಂತ್ರ ಅಂತ ಹೇಳ್ತಾರೆ. ಯಾಕಂದರೆ ಆ ಶುದ್ಧ ತಂತ್ರ ಅಂದಾಗ ಲಲಿತಾ ಪರಮೇಶ್ವರಿ ಸ್ವತಃ ಆ ಶ್ರೀವಿದ್ಯೆಯ ಅಧಿಷ್ಠಾತ್ರಿ ದೇವತೆ. ಹಾಗಾಗಿ ಅದರ ಕೆಳಗಡೆ ಬರುವ ಎಲ್ಲ ದೇವಿ ದೇವತೆಗಳು ಕೂಡ ಅವಳದ್ದೇ ಅಧೀನ. ಅವಳು ಒಮ್ಮೆ ಕರುಣಾದೃಷ್ಟಿ ಬೀರಿದ್ದಾಳೆ ಅಂದರೆ ಶ್ರೀವಿದ್ಯೆಯ ಅಷ್ಟೂ ದೇವಾದಿ ದೇವತೆಗಳು ಕೂಡ ಅನುಗ್ರಹವಾದ ಹಾಗೆ. ಶ್ರೀವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ಅಂದರೆ ತುಂಬ ಕಷ್ಟ ಅಲ್ಲ. ಮನೆ ಮಕ್ಕಳಿಗೂ ಕೂಡ ಹೇಳಿಕೊಡಬೇಕು ಶ್ರೀವಿದ್ಯೆಯನ್ನು, ಶ್ರೀಚಕ್ರದ ಪೂಜೆಯನ್ನು. ಇಡೀ ಮನುಕುಲ ಉದ್ಧಾರಕ್ಕೆ ಶ್ರೀವಿದ್ಯೆ. ಆದರೆ ಅದು ದೊರಕೋದು ಕೆಲವರಿಗೆ ಮಾತ್ರ. ಕೆಲವರನ್ನು ಮಾಯೆಯ ಬಂಧನದಲ್ಲಿಟ್ಟು ಮರೆಮಾಚಿಬಿಡ್ತಾಳೆ. ಕೆಲವರಿಗೆ ತನ್ನ ಮಹೋನ್ನತ ಚಿಂತಾಮಣಿ ಗೃಹದವರೆಗೂ ಕರ್ಕೊಂಡು ಹೋಗಿ ನಿಲ್ಲಿಸಿ ತನ್ನ ದಿವ್ಯ ದರ್ಶನವನ್ನು ನೀಡ್ತಾಳೆ. ಯಾವಾಗಲೂ ಆ ದೇವಿ ದರ್ಶನ ಸಾಧ್ಯ ಅಂದರೆ ಅದು ನಿಮ್ಮ ಹಾಗೆ ನೋಡುವ ರೀತಿ ಇರೋದಿಲ್ಲ. ಯಾಕಂದರೆ ಆ ತಾಯಿ ನಿರಾಕಾರಳಾಗಿ ಸಾಕಾರ ಸ್ವರೂಪಳಾಗಿ ನಮ್ಮೊಳಗೆ ಇರೋದರಿಂದ ಆ ಆಜ್ಞಾಚಕ್ರದಲ್ಲಿ ಅವಳ ದಿವ್ಯಾನಂದ ಸ್ವರೂಪವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ದಿವ್ಯಾನಂದ ಸ್ವರೂಪವನ್ನು ಅನುಭವಿಸಿದ ಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ ಈ ಲೌಕಿಕ ಎಲ್ಲ ಸಂಬಂಧಗಳು, ಎಲ್ಲ ಸುಖಭೋಗಗಳು ಆ ಜಗನ್ಮಾತೆಯ ಪಾದದ ತಳದಲ್ಲಿ ಇರುವ ಒಂದು ಕಣಕ್ಕೆ ಸಮ ಅಲ್ಲ. ಯಾಕಂದರೆ ಅವಳು ಆ ಮಟ್ಟದ ಮಹಾಶಕ್ತಿ. ಆ ದಿವ್ಯಶಕ್ತಿಯ ಸ್ಮರಣೆಯೇ ದೊಡ್ಡದು, ಅವಳ ನಾಮವೇ ದೊಡ್ಡದು. ಲಲಿತಾಂಬಿಕಾ ಅನ್ನುವ ಆ ದಿವ್ಯನಾಮವೇ ಅತ್ಯಂತ ಶ್ರೇಷ್ಠವಾದದ್ದು. ಅವಳ ಪಂಚದಶಿ ಮಂತ್ರವು ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಅವಳ ರಹಸ್ಯಗಳನ್ನು ಅರಿಯೋದಕ್ಕೂ ಮುಂಚೆ ಅವಳ ಗುಣಗಳನ್ನು ಅಭ್ಯಾಸ ಮಾಡಿದರೆ ಅವಳಲ್ಲಿರುವಂತಹ ಗುಣಗಳು ನಮ್ಮನ್ನು ಪ್ರವೇಶಿಸುತ್ತೆ, ನಮ್ಮ ಬದುಕನ್ನು ಬದಲಾಯಿಸುತ್ತೆ. ಯಾವಾಗ ಶ್ರೀವಿದ್ಯೆಯಾಗಲಿ ಲಲಿತಾ ಪರಮೇಶ್ವರಿಯ ಅನುಗ್ರಹವಾದಾಗ ಆ ವ್ಯಕ್ತಿಯಲ್ಲಿ ಬರುವಂತಹ ಮೊದಲ ಬದಲಾವಣೆ ಕೋಪದ ನಿಯಂತ್ರಣ. ಅವನು ತನ್ನ ಕೋಪವನ್ನು ಹಿಡಿತಕ್ಕೆ ತಗೊಳ್ತಾನೆ, ಮಂದಸ್ಮಿತನಾಗಿರ್ತಾನೆ. ಯಾವುದೇ ಕಷ್ಟ ಬಂದರೂ, ಎಂಥದ್ದೇ ಸಂದರ್ಭ ಬಂದರೂ ಧೃತಿಗೆಡದೆ ಶಾಂತಚಿತ್ತನಾಗಿ ಅದನ್ನು ಸಮಯೋಚಿತವಾಗಿ ನಿಭಾಯಿಸ್ತಾನೆ. ಅದೇ ಆ ಜಗನ್ಮಾತೆ ಆವರಿಸ್ಕೊಳ್ತಿರುವಂತಹ ಮೊದಲ ಸೂಚನೆಯಾಗಿರುತ್ತೆ. ಆ ದಿವ್ಯ ಪರಮಾನಂದ ಶಕ್ತಿ ಇಡೀ ದೇಹವನ್ನು ವ್ಯಾಪಿಸಿ ನಮ್ಮ ಆಜ್ಞಾಚಕ್ರದಲ್ಲಿ ದರ್ಶನವನ್ನು ನೀಡ್ತಾಳೆ ಅಂದರೆ ಅಂದಿಗೆ ನಮಗೆ ಸಿಗೋದು ಅಮೃತ ಸದೃಶವಾದಂತಹ ಆ ಜಗನ್ಮಾತೆಯ ಪರಮಾನಂದ ಸ್ವರೂಪ. ಆ ಪರಮಾನಂದ ಸ್ವರೂಪ ಒಮ್ಮೆ ನಮಗೆ ಅನುಭವ ಆಗಿಬಿಟ್ರೆ ಜಗತ್ತಲ್ಲಿ ಏನೂ ಬೇಡ ಅನ್ನಿಸುವ ಸ್ಥಿತಿ ಬರುತ್ತೆ. ಅದೇ ಶೂನ್ಯ ಸಮಾಧಿ ಸ್ಥಿತಿ. ಆ ಶೂನ್ಯ ಸಮಾಧಿ ಸ್ಥಿತಿಯನ್ನು ತಲುಪಬೇಕು ಅಂದರೆ ಹೆಜ್ಜೆಗಳನ್ನು ಇಡ್ತಾ ಸಾಗಬೇಕು.
ಆ ಹೆಜ್ಜೆಗಳನ್ನು ಇಡುವಾಗ ಸರಿಯಾದ ಹೆಜ್ಜೆಗಳನ್ನು ನಾವು ಇಡಬೇಕು. ಸರಿಯಾದ ಮಾರ್ಗದಲ್ಲಿ ಸಾಗಬೇಕು. ಸರಿಯಾದ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಆ ಜಗನ್ಮಾತೆಯನ್ನು ಬಹುಬೇಗ ತಲುಪೋಕೆ ಸಾಧ್ಯ ಆಗುತ್ತೆ. ತಪ್ಪು ಹೆಜ್ಜೆಗಳನ್ನು ಇಡ್ತಾ ಹೋದಷ್ಟು ಅವಳ ದಿವ್ಯ ಚಿಂತಾಮಣಿ ಗೃಹವನ್ನು ತಲುಪೋದು ತುಂಬ ಕಷ್ಟ ಆಗುತ್ತೆ, ನಿಧಾನ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವು ಆಯ್ಕೆ ಮಾಡಿಕೊಂಡ ದಾರಿ ಬೇರೆಯದ್ದೇ ಆಗಿರುತ್ತೆ. ಆ ದಾರಿ ಕ್ಲಿಷ್ಟಕರವಾಗಿದ್ದಾಗ ಅವಳೇ ಸುಗಮ ಮಾಡಿಕೊಡಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು. ಬಂದರೂ ನಮ್ಮ ಹೆಜ್ಜೆಗಳನ್ನು ಇಡುವಾಗ ಅವಳೇ ದಾರಿ ದೀಪವಾಗಿ ಬರಬೇಕು ಅನ್ನೋ ಚಿಂತನೆ ನಮ್ಮಲ್ಲಿದ್ದಾಗ ಬಹುಬೇಗ ಅವಳ ಚಿಂತಾಮಣಿ ಗೃಹವನ್ನು ಪ್ರವೇಶ ಮಾಡ್ತೇವೆ. ಶ್ರೀಮಾತ್ರೇ ನಮಃ.